ಪ್ರಧಾನಿ ನರೇಂದ್ರ ಮೋದಿ ಅವರು ರಂಜಾನ್ ಹಬ್ಬಕ್ಕೆ ಮುಸ್ಲಿಂ ಸಮುದಾಯಕ್ಕೆ ಭರ್ಜರಿ ಗಿಫ್ಟ್ ಕೊಟ್ಟಿದ್ದಾರೆ. ಇದೇ ಮೊದಲ ಬಾರಿಗೆ ಭಾರತೀಯ ಜನತಾ ಪಕ್ಷವು ಈದ್ ವೇಳೆ ದೇಶಾದ್ಯಂತ ಮುಸ್ಲಿಂ ಸಮುದಾಯಕ್ಕೆ ಸೇರಿದ 32 ಲಕ್ಷ ನಿರ್ಗತಿಕರನ್ನು ತಲುಪಲಿದೆ. ಅವರಿಗೆ ಸೌಗತ್ ಇ ಮೋದಿ ಎಂದು ಹೆಸರಿಸಲಾದ ಸಹಾಯ ಕಿಟ್ಗಳನ್ನು ಒದಗಿಸಲಿದೆ. ಈ ಸಂಬಂಧ ನಡೆದ ಸಭೆಯಲ್ಲಿ ನಿರ್ಧರಿಸಿದ ನಂತರ ಬಿಜೆಪಿ ತನ್ನ ಅಲ್ಪಸಂಖ್ಯಾತ ಮೋರ್ಚಾ ಮೂಲಕ ದೇಶಾದ್ಯಂತ ಇದನ್ನು ಪ್ರಾರಂಭಿಸಲು ಸಜ್ಜಾಗಿದೆ. ಬಿಜೆಪಿ ಅಲ್ಪಸಂಖ್ಯಾತ ಮೋರ್ಚಾದ ರಾಷ್ಟ್ರೀಯ ಅಧ್ಯಕ್ಷ ಜಮಾಲ್ ಸಿದ್ದಿಕಿ ಅವರು ಮಾಹಿತಿ ನೀಡಿದ್ದಾರೆ. ಮಾರ್ಚ್ 31ರಂದು ಚಂದ್ರ ದರ್ಶನಕ್ಕೆ ಒಳಪಟ್ಟು ಈದ್ ಪವಿತ್ರ ಸಂದರ್ಭದಲ್ಲಿ 32 ಲಕ್ಷ ನಿರ್ಗತಿಕ ಮುಸ್ಲಿಂ ಕುಟುಂಬಗಳಿಗೆ ಪ್ರಧಾನಿ ನರೇಂದ್ರ ಮೋದಿಯವರ ಸೌಗತ್ ಉಡುಗೊರೆಯನ್ನು ಸಾಗಿಸಲು ನಾವು ಯೋಜಿಸಿದ್ದೇವೆ ಎಂದು ಹೇಳಿದರು. ಬಿಜೆಪಿ ಅಲ್ಪಸಂಖ್ಯಾತ ಮೋರ್ಚಾ ಜಿಲ್ಲಾ ಮಟ್ಟದಲ್ಲಿ ಈದ್ ಮಿಲನ್ ಸಮಾರಂಭವನ್ನು ಸೌಗತ್ ಇ ಮೋದಿ ಕಿಟ್ಗಳೊಂದಿಗೆ ಆಯೋಜಿಸಲಾಗಿದೆ. ಈ ಅಭಿಯಾನವನ್ನು ತಮ್ಮ ಮೋರ್ಚಾದ 32,000 ಪದಾಧಿಕಾರಿಗಳು ದೇಶಾದ್ಯಂತ ಸೌಗತ್ ಇ ಮೋದಿ ಎಂದು ಹೆಸರಿಸಲಾದ ಸಹಾಯ ಕಿಟ್ಗಳನ್ನು ಹೊತ್ತುಕೊಂಡು ಈ ಅಭಿಯಾನವನ್ನು ನಡೆಸಲಿದ್ದಾರೆ ಎಂದು ಅವರು ಹೇಳಿದರು. ಈ ಅಭಿಯಾನವು ಸಹೋದರತ್ವದ ಸಂದೇಶ ಮತ್ತು ಪ್ರಧಾನಿ ಮೋದಿಯವರ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಎಂಬ ಮಂತ್ರವನ್ನು ಸಬ್ಕೆ ಪ್ರಯಾಸ್ ಮೂಲಕ ಸಾರಲಿದೆ ಎಂದು ಅವರು ಹೇಳಿದರು. ಸೌಗತ್ ಇ ಮೋದಿ ಎಂಬ ಹೆಸರಿನ ಸಹಾಯ ಕಿಟ್ಗಳ ಅಭಿಯಾನವು ಗುಡ್ ಫ್ರೈಡೆ, ಈಸ್ಟರ್, ನವರೋಸ್ ಮತ್ತು ಭಾರತೀಯ ಸಂವತ್ ಹೊಸ ವರ್ಷದ ಸಂದರ್ಭದಲ್ಲಿ ಇತರ ಅಲ್ಪಸಂಖ್ಯಾತರ ಸಮುದಾಯಗಳ ನಿರ್ಗತಿಕರಿಗೆ ಮುಂದಿನ ದಿನಗಳಲ್ಲಿ ಮುಂದುವರಿಯಲಿದೆ ಎಂದು ಅವರು ಹೇಳಿದರು. 32,000 ಪದಾಧಿಕಾರಿಗಳು ಮಸೀದಿಗಳನ್ನು ಸಂಪರ್ಕಿಸಿ ಸೌಗತ್ ಇ ಮೋದಿ ಕಿಟ್ಗಳ ಮೂಲಕ 32 ಲಕ್ಷ ನಿರ್ಗತಿಕರಿಗೆ ಸೌಗತ್ ಇ ಮೋದಿಯನ್ನು ತಲುಪಿಸಲಿದ್ದಾರೆ ಎಂದು ಅವರು ಹೇಳಿದರು.